ಶುಭೋದಯ. ನಾವಿವತ್ತು ಒಂದು ಬೆಂಗಳೂರದ ಹತ್ರದಲ್ಲೇ ಇರುವಂತ ಒಂದು ಲೆಸ್ ಎಕ್ಸ್ಪ್ಲೋರ್ಡ್ ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಹಿಸ್ಟಾರಿಕಲ್ ಪ್ಲೇಸ್. ಸೊ ಗೆಸ್ ಮಾಡಿ ನೋಡೋಣ ಯಾವುದು ಅಂತ. ಸೊ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ತನಕ ವೇಟ್ ಮಾಡಿ, ನಮ್ಮ ಜರ್ನಿಯಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ತೀವಿ. ನೋಡೋಣ ರೋಡ್ಸ್ ಹೇಗಿದೆ, ಅಲ್ಲಿ ತಲುಪೋದು ಸುಲಭನಾ ಹೇಗೆ ಅಂತ ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಇವಾಗ ಕನಕಪುರ ರೋಡ್ ಹತ್ರ ಇದ್ದೀವಿ. ಇದು ರವಿಶಂಕರ ಆಶ್ರಮ. ಸೊ ಎಲ್ಲರೂ ಬರ್ಬೋದು. ನಮ್ಮ ಬೆಂಗಳೂರಿಂದ ತುಂಬ ದೂರ ಏನೂ ಇಲ್ಲ. ರೋಡ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ. ನಾವು ಒಂದು 2 ವರ್ಷದ ಹಿಂದೆ ಬಂದಿದ್ವಿ. ಅವಾಗ ರೋಡ್ ಏನು ಚೆನ್ನಾಗಿರಲಿಲ್ಲ. ಇವಾಗ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸ್ ಎಲ್ಲ. ಇವಾಗ ನಾವು ಸವಿರುಚಿ ರೆಸ್ಟೋರೆಂಟ್ ಅಂತ ಮಳವಳ್ಳಿ ಬನ್ನೂರು ರೋಡ್ ಹತ್ರ ಇದೆ. ಸೊ ಇಲ್ಲಿಗೆ ನಾವು ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತು. ಸೊ ನೀವು ವಿಸಿಟ್ ಮಾಡ್ಬೋದು. ಇವಾಗ ಯಾವುದೋ ಒಂದು ಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಟ್ಸ್ ವೆರಿ ಪೀಸ್ಫುಲ್. ಸೊ ಒಂದು ಸುತ್ತಲೂ ಹಸಿರು, ಯಾವ್ದು ನಮ್ಮ ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಕಾಣಿಸಕ್ ಸಿಗುತ್ತೆ, ಎಲ್ಲ ಜಾಗದಲ್ಲಿ ಸಿಗಲ್ಲ. ಸೊ 2 ಸೈಡ್ ಮರ. ಆ ಹಳ್ಳಿ ರೋಡ್ ಆದ್ರೂ ತುಂಬಾ ಚೆನ್ನಾಗಿದೆ. ರೋಡ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಹಳ್ಳಿ ಜೀವನವೇ ಲೇಸಯ್ಯ ಅಂತ ಹೇಳ್ತಾರಲ್ವಾ. ಬೆಂಗಳೂರು ಜೀವನ ಬೇಕು, ಬಟ್ ಹಳ್ಳಿ ಜೀವನವೇ ಒಂಥರ ಚಂದ. ಇವತ್ತು ನಾವು ಇರುವಂತಹ ಜಾಗ ತಲಕಾಡು. ಈ ಜಾಗಕ್ಕೆ ಈ ಹೆಸರು ಬಂದಿರೋದು ಹೇಗೆ ಅಂತ ಕತೆಗೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿಗೆ 2 ಸಹೋದರರು ತಮಿಳುನಾಡಿನಿಂದ ಬಂದಿರುತ್ತಾರೆ. ಒಬ್ಬರ ಹೆಸರು ತಾಳ ಹಾಗೂ ಇನ್ನೊಬ್ಬರ ಹೆಸರು ಕಾಡು. ಇವರಿಬ್ಬರು ಶೈವ ಭಕ್ತರು. ಹಾಗೆ
ವಾಲ್ಮೀಕೇಶ್ವರ ಸ್ವಾಮಿಯನ್ನು ಪೂಜೆ ಮತ್ತು ಸೇವೆ ಮಾಡ್ತಿರ್ತಾರೆ. ಹಾಗಾಗಿ ಇವರ ಭಕ್ತಿ, ಸೇವೆ, ಪೂಜೆಯನ್ನು ನೋಡಿ ಇಲ್ಲಿಯ ಊರಿನ ಜನರು ಈ ಊರಿಗೆ ಹೆಸರು ತಲಕಾಡು ಎಂದು ನೀಡಿರುತ್ತಾರೆ. ಇದು ವೈದ್ಯನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 1500 ವರ್ಷಕ್ಕೂ ಹೆಚ್ಚು ಹಳೆಯ ದೇವಸ್ಥಾನ. ಇಲ್ಲಿ ಬಂದು ಪೂಜೆ ಮಾಡಿದರೆ ನಮ್ಮ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ವೈದ್ಯ ಎಂದರೆ ಡಾಕ್ಟರ್, ಹಾಗಾಗಿ ಇದರ ಹೆಸರು ವೈದ್ಯನಾಥೇಶ್ವರ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇದೆ ಇಲ್ಲಿನ ಕೆತ್ತನೆಗಳು ಅಲ್ವಾ. ನೀವು ತಲಕಾಡಿಗೆ ಬಂದರೆ ನಿಮಗೆ 1500 ಎಕರೆ ಅಷ್ಟು ಜಾಗ ಮರಳು ಕಾಣಿಸಲು ಸಿಗುತ್ತದೆ. ಹಾಗೆ ಮರಳಿನ ಅಡಿಯಲ್ಲಿ ಒಂದು ಊರೇ ಮುಚ್ಚಿ ಹೋಗಿದೆ. ಇದಕ್ಕೆ ಅದರದೇ ಆದಂಥ ಕಥೆನೂ ಇದೆ. ಏನೆಂದರೆ, ಶ್ರೀರಂಗಪಟ್ಟಣದ ರಾಜ ಶ್ರೀರಂಗ ಒಡೆಯರ್ ಅವರ ಹೆಂಡತಿ ಅಲಮೇಲಮ್ಮ, ಅವರ ತವರ ಊರು ಕಾವೇರಿ ನದಿಯ ಹತ್ತಿರ ಮಾಲಂಗಿ. ಆ ಊರಿನ ದೇವಿ ಶ್ರೀರಂಗನಾಯಕಿ ಅಮ್ಮನವರು. ಅವರಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ, ದಿವ್ಯಾಭರಣ ಅಲಂಕಾರ ಮಾಡುತ್ತಿದ್ದರು. ಪೂಜೆಯ ನಂತರ ಒಡೆಯರ್ ಅವರು ಅದನ್ನು ವಾಪಸ್ಸು ಪಡೆಯುತ್ತಿದ್ದರು. ಹಾಗೆ ಹಲವು ವರ್ಷದ ನಂತರ ಒಡೆಯರ್ ಬೆನ್ನಿನಲ್ಲಿ ನೋವು ಕಾಣಿಸಲು ಶುರುವಾಗುತ್ತದೆ. ಬೆನ್ ಅಪ್ಪಣೆ ಅಂತ ಹೇಳುತ್ತಿದ್ದರು. ಇವಾಗ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ ಅದು. ಎಲ್ಲಿ ಹೋದರೂ ಅದು ಗುಣ ಆಗ್ತಿರ್ಲಿಲ್ಲ. ಪಂಡಿತರನ್ನು ಕೇಳುವಾಗ ಹೇಳಿದ್ದರು, ತಲಕಾಡುಗೆ ಹೋಗಿ ಕಾವೇರಿಯಲ್ಲಿ ತೀರ್ಥ ಸ್ನಾನ ಮಾಡಿ ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನ ಪಡೆದರೆ ಈ ಕಾಯಿಲೆಯು ಗುಣ ಆಗುತ್ತದೆ ಎಂದು. ಆದರೆ ಬರುವ ದಾರಿಯಲ್ಲಿ ಒಡೆಯರ್ ಅವರು ಮೃತಪಡುತ್ತಾರೆ. ಅಂಥ ಸಮಯದಲ್ಲಿ ಮೈಸೂರು ಒಡೆಯರ್ ಅವರ ಸೈನಿಕರು ಅಲಮೇಲಮ್ಮನ ಮೇಲೆ ದಾಳಿ ಮಾಡಿ ಒಡವೆ ಕೊಟ್ಟು ಶರಣಾಗು ಅಂತ ಹೇಳುತ್ತಾರೆ. ಇದಕ್ಕೆ ಕೋಪಗೊಂಡ ರಾಣಿ ಅಲಮೇಲಮ್ಮ ಅವರು ತವರೂರು ಮಾಲಂಗಿಯಲ್ಲಿ ಹೋಗಿ ನದಿಗೆ ಹಾರುವ ಮುಂಚೆ 3 ಶಾಪ ಹಾಕುತ್ತಾರೆ. ಅದು ಏನೆಂದರೆ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಹಾಗೂ ಮೈಸೂರು ದೊರೆಗಳಿಗೆ ಮಕ್ಕಳಾಗದೇ ಹೋಗಲಿ ಅಂತ. ಈಗಲೂ ಅಲಮೇಲಮ್ಮ ಅವರ ಶಾಪವು ವಾಸ್ತವವಾಗಿದೆ. ಹಾಗೆ ಇಲ್ಲಿ ಇರುವ ಲಿಂಗಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಗಲೇ ಹೇಳಿದ ಹಾಗೆ ತಲ ಮತ್ತು ಕಾಡ ಇಬ್ಬರು ಬೇಟೆಗಾರರು ಇಲ್ಲಿಗೆ ಬಂದಿರುತ್ತಾರೆ. ಒಂದು ದಿನ ಕಾಡಿಗೆ ಹೋಗಿರುವಾಗ ಅವರಿಗೆ ಒಂದು ವಿಶೇಷವಾದ ಮರವು ಕಾಣಲು ಸಿಗುತ್ತದೆ. ಅವರ ದಿನನಿತ್ಯದ ಬಳಕೆಗೆ ಎಂದು ಮರವನ್ನು ಕೊಡಲಿಯಿಂದ ಕಡಿಯುತ್ತಿರುತ್ತಾರೆ. ಆಗ ಅವರಿಗೆ ಮರದಿಂದ ರಕ್ತ ಬರುವುದು ಕಾಣಿಸುತ್ತದೆ. ನೋಡುವಾಗ ಅಲ್ಲಿ ಒಂದು ಶಿವಲಿಂಗವೂ ಇರುತ್ತದೆ. ಆಗ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷಗೊಂಡು ಅಲ್ಲಿಯೇ ಸಿಗುವ ಗಿಡಗಳಿಂದ ಔಷಧಿಯನ್ನು ತಂದು ಹಾಕಿ ಅಂತ ಹೇಳುತ್ತಾರೆ. ಔಷಧಿ ಹಾಕಿದ ಮೇಲೆ ರಕ್ತ ಬರುವುದು ನಿಲ್ಲುತ್ತದೆ. ಆ ಲಿಂಗವೇ ವೈದ್ಯನಾಥೇಶ್ವರ. ಇಲ್ಲಿ ಶಿವ ತನಗೆ ತಾನೇ ಚಿಕಿತ್ಸೆ ಮಾಡಿಕೊಂಡಿರುವುದರಿಂದ ಈ ಲಿಂಗಕ್ಕೆ ವೈದ್ಯನಾಥೇಶ್ವರ ಎಂದು ಹೆಸರಾಗಿದೆ. ಹಾಗೆ ಕೊಡಲಿಯ ಏಟಿಗೆ 4 ಭಾಗವಾಗಿ ಬೇರೆ ಬೇರೆ ಜಾಗಕ್ಕೆ ಹಾರಿ ಉದ್ಭವವಾದ ಲಿಂಗಗಳು ಪಾತಾಳೇಶ್ವರ ಲಿಂಗ, ಮರುಳೇಶ್ವರ ಲಿಂಗ, ಅರಕೇಶ್ವರ ಲಿಂಗ,
ಮಲ್ಲಿಕಾರ್ಜುನೇಶ್ವರ ಲಿಂಗ. ಅರಕೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರ ಲಿಂಗವು ಯಾರಿಗೂ ಕಾಣಿಸಲು ಸಿಗುವುದಿಲ್ಲ. 12 ವರ್ಷಕ್ಕೆ ಒಮ್ಮೆ ಆಗುವ ಪಂಚಲಿಂಗ ದರ್ಶನದ ಉತ್ಸವದ ಸಮಯದಲ್ಲಿ ಮಣ್ಣನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸುತ್ತಾರೆ. ನೀವು ಈಗ ನೋಡುತ್ತಿರುವುದು ಕೀರ್ತಿನಾರಾಯಣ ವಿಷ್ಣು ದೇವಸ್ಥಾನ. ಈ ದೇವಸ್ಥಾನ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದ್ದು. ಹೊಯ್ಸಳ ವಿಷ್ಣುವರ್ಧನ ಅವರಿಗೆ ತಲಕಾಡು ಗುಂಡ ಎಂದು ಬಿರುದು ಕೊಟ್ಟಿರುತ್ತಾರೆ. ಅವರ ಕೀರ್ತಿಗೋಸ್ಕರ ಪಂಚನಾರಾಯಣ ದೇವಸ್ಥಾನವು ಸ್ಥಾಪಿಸುತ್ತಾರೆ. ಅದು ಯಾವುದೆಲ್ಲ ಅಂದರೆ ಮೇಲುಕೋಟೆ ಚೆಲುವ ನಾರಾಯಣ, ಗುಂಡ್ಲುಪೇಟೆ ವಿಜಯನಾರಾಯಣ, ತೊಂಡನೂರು ನಂಬಿನಾರಾಯಣ, ಬೇಲೂರು ಚೆನ್ನಕೇಶವ, ಹಾಗೆ ತಲಕಾಡಿನಲ್ಲಿ ಕೀರ್ತಿನಾರಾಯಣ. ಈ ಮೂರ್ತಿಯು ಒಂದು ಕಲ್ಲಿನಿಂದ 12 ಅಡಿ ಉದ್ದ ಕೆತ್ತನೆ ಮಾಡಲಾಗಿದೆ. ಇದಾಗಿತ್ತು ತಲಕಾಡಿನ ಹಿನ್ನೆಲೆ. ಈ ಎಲ್ಲ ಮಾಹಿತಿಯು ನಮಗೆ ಸ್ಥಳೀಯರು ನೀಡಿರುತ್ತಾರೆ. ಅವರಿಗೆ ಒಂದು ಧನ್ಯವಾದ. ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವವನ್ನು ವೀಕ್ಷಿಸಬಹುದು. ಮುಂದೆ ನಾವು ತಲಕಾಡಿನಲ್ಲಿಯೇ ಇರುವ ಕಾವೇರಿ ನದಿಯ ಹತ್ತಿರ ಹೋಗಿ ಸ್ವಲ್ಪ ಸಮಯ ಕಳೆದೆವು. ನಮ್ಮ ಮುಂದಿನ ಪಯಣ ಶಿವನ ಸಮುದ್ರದ ಕಡೆಗೆ. ಹೋಗುವ ದಾರಿಯಲ್ಲಿ ಒಂದು ಸುಂದರವಾದ ಹೊಳೆಯು ಕಾಣಲು ಸಿಕ್ಕಿತ್ತು.
ಇದಾಗಿತ್ತು ನಮ್ಮ ಇಂದಿನ ಪಯಣ. ಹೀಗೆ ಸಿಗ್ತಾ ಇರೋಣ. ಅಲ್ಲಿಯವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನು ನೋಡಿ, ಲೈಕ್ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇಂತಿ ನಿಮ್ಮ ಮೋನಿಶಾ, ಕೌಶಿಕ್. ಧನ್ಯವಾದಗಳು.